ಎಲ್ಲರಿಗೂ ನಮಸ್ಕಾರ. ಕಾರ್ಬನ್ ಸಂಯುಕ್ತಗಳು ನಮ್ಮ ಜೀವನದ ಆಧಾರ ಅಲ್ವಾ? ಆದರೆ ಇವು ಲಕ್ಷಾಂತರ ಸಂಖ್ಯೆಯಲ್ಲಿವೆ. ಅಬ್ಬಾ, ಇದೊಂದು ದೊಡ್ಡ ಗೊಂದಲದ ಗೂಡಿನ ಹಾಗೆ ಕಾಣಿಸುತ್ತೆ. ಹಾಗಾದರೆ ವಿಜ್ಞಾನಿಗಳು ಈ ಸಂಕೀರ್ಣ ಜಗತ್ತನ್ನ ಅರ್ಥ ಮಾಡಿಕೊಳ್ಳೋಕೆ ಯಾವ ದಾರಿ ಹಿಡಿದ್ರು? ಬನ್ನಿ, ಆ ಗೊಂದಲದಿಂದ ಒಂದು ಕ್ರಮಬದ್ಧತೆಗೆ ಬಂದ ಕಥೆಯನ್ನ ನೋಡೋಣ. ನೋಡಿ, ಪ್ರಶ್ನೆನೇ ಅದು. ಲಕ್ಷಾಂತರ ಕಾರ್ಬನ್ ಸಂಯುಕ್ತಗಳಿವೆ, ಸರಿ. ಆದ್ರೆ ಅವುಗಳನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಎಲ್ಲಿಂದ ಶುರು ಮಾಡೋದು? ಇದು ಇವತ್ತು ನಮ್ಗಷ್ಟೇ ಅಲ್ಲ, ಅಂದಿನ ರಸಾಯನಶಾಸ್ತ್ರಜ್ಞರಿಗೆ ಎದುರಾದ ಒಂದು ಬಹುದೊಡ್ಡ ಸವಾಲು. ಯೋಚನೆ ಮಾಡಿ, ಯಾವುದೇ ವಿಜ್ಞಾನ ಬೆಳಿಬೇಕು ಅಂದ್ರೆ ಅದಕ್ಕೊಂದು ಸಿಸ್ಟಮ್ ಬೇಕೇ ಬೇಕು, ಒಂದು ವ್ಯವಸ್ಥೆ ಬೇಕು. ಅಂದ್ರೆ ಈ ಸಂಯುಕ್ತಗಳನ್ನ ಹೇಗೆ ಗುಂಪು ಮಾಡೋದೋ ಮತ್ತು ಎಲ್ಲರೂ ಮಾತಾಡೋಕೊಂದು ಕಾಮನ್ ಭಾಷೆ, ಇವೆರರೂ ಇಲ್ದೆ ಮುಂದೆ ಹೋಗೋಕೆ ಸಾಧ್ಯನೇ ಇರ್ಲಿಲ್ಲ. ಹಾಗಾದ್ರೆ ಈ ವ್ಯವಸ್ಥೆಯನ್ನ ಕಟ್ಟೋಕೆ ಇಟ್ಟ ಮೊದಲ ದೊಡ್ಡ ಹೆಜ್ಜೆ ಯಾವುದು? ಉತ್ತರ, ಸಮರೂಪ ಶ್ರೇಣಿ. ಇಂಗ್ಲಿಷ್ನಲ್ಲಿ ಇದನ್ನೇ ಹೋಮೋಲಾಗಸ್ ಸೀರೀಸ್ ಅಂತ ಕರಿತೀವಿ. ಸರಿ, ಈ ಸಮರೂಪ ಶ್ರೇಣಿ ಅಂದ್ರೆ ಏನು? ತುಂಬಾನೇ ಸಿಂಪಲ್ ಆಗಿ ಹೇಳೋದಾದ್ರೆ, ಇದೊಂದ್ ರೀತಿ ಕಾಂಪೌಂಡ್ಸ್ನ ಫ್ಯಾಮಿಲಿ ಅಷ್ಟೇ. ಒಂದು ಕುಟುಂಬ. ಈ ಕುಟುಂಬದ ಎಲ್ಲ ಸದಸ್ಯರಲ್ಲೂ ಒಂದು ಕಾಮನ್ ವಿಷಯ ಇರುತ್ತೆ. ಅದನ್ನೇ ನಾವು ಕ್ರಿಯಾ ಗುಂಪು ಅಥವಾ ಫಂಕ್ಷನಲ್ ಗ್ರೂಪ್ ಅಂತ ಕರೆಯೋದು. ಇದೇ ಆ ಇಡೀ ಕುಟುಂಬದ ಕ್ಯಾರೆಕ್ಟರನ್ನ ನಿರ್ಧಾರ ಮಾಡುತ್ತೆ. ಉದಾಹರಣೆಗೆ ಆಲ್ಕೋಹಾಲ್ ಸೀರೀಸನ್ನೇ ತಗೊಳ್ಳೋಣ. ಮೀಥನಾಲ್, ಈಥನಾಲ್, ಪ್ರೋಪನಾಲ್, ಬ್ಯೂಟನಾಲ್, ಹೀಗೆ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತೆ. ಇವೆಲ್ಲದರಲ್ಲೂ ಒಂದು ಕಾಮನ್ ಪಾಯಿಂಟ್ ಗಮನಿಸ್ತ್ರಾ? ಕೊನೆಯಲ್ಲಿರೋ ಆ OH ಗುಂಪು. ಹೌದು, ಅದೇ ಇವುಗಳ ಫ್ಯಾಮಿಲಿ ನೇಮ್ ಇದ್ದ ಹಾಗೆ. ನೋಡಿ, ಇದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಈ ಫ್ಯಾಮಿಲಿ ಅನಾಲಜಿ ಸೂಪರ್ ಆಗಿದೆ. ಅಂದ್ರೆ ಕುಟುಂಬದ ಎಲ್ಲರಿಗೂ ಒಂದೇ ಸರ್ನೇಮ್ ಇರುತ್ತೆ ಅಲ್ವಾ? ಇಲ್ಲಿ ಆ ಸರ್ನೇಮ್ ಅಂದ್ರೆ ಕ್ರಿಯಾ ಗುಂಪು. ಆದ್ರೆ ಕುಟುಂಬದ ಸದಸ್ಯರ ವಯಸ್ಸು ಬೇರೆ ಬೇರೆ ಇರುತ್ತಲ್ಲ, ಹಾಗೆ ಇಲ್ಲಿ ಕಾರ್ಬನ್ ಚೈನ್ನ ಉದ್ದ ಬೇರೆ ಬೇರೆ ಇರುತ್ತೆ ಅಷ್ಟೇ. ಈ ಕುಟುಂಬದ ಇನ್ನೊಂದು ಸ್ಪೆಷಾಲಿಟಿ ಏನ್ ಗೊತ್ತಾ? ಇಡೀ ಸೀರೀಸ್ನ ಎಲ್ಲಾ ಸದಸ್ಯರನ್ನು ಒಂದೇ ಒಂದು ಜನರಲ್ ಫಾರ್ಮುಲಾದಿಂದ ವಿವರಿಸಬಹುದು. ಉದಾಹರಣೆಗೆ ಆಲ್ಕೋಹಾಲ್ಗಳಿಗೆ ಅದು CnH2n+1OH. ಇದು ಎಷ್ಟು ಪವರ್ಫುಲ್ ಅಂದ್ರೆ ಈ ಒಂದೇ ಸೂತ್ರ ಇಡೀ ಸೀರೀಸ್ನ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇವಾಗ ಅತ್ಯಂತ ಪ್ರಮುಖವಾದ ಪಾಯಿಂಟ್ಗೆ ಬರೋಣ. ಒಂದೇ ಕ್ರಿಯಾ ಗುಂಪು ಇರೋದ್ರಿಂದ ಈ ಸೀರೀಸ್ನ ಎಲ್ಲಾ ಮೆಂಬರ್ಗಳ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ರಾಸಾಯನಿಕ ಗುಣಗಳು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಆದರೆ ಅವುಗಳ ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್, ಇವೆಲ್ಲ ಚೈನ್ ಉದ್ದ ಆಗ್ತಾ ಆಗ್ತಾ ನಿಧಾನಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದ್ರೆ ದೊಡ್ಡ ಅಣುಗಳನ್ನ ಕರಗಿಸೋಕೆ, ಕುದಿಸೋಕೆ ಹೆಚ್ಚು ಎನರ್ಜಿ ಬೇಕಲ್ವಾ? ಹಾಗಾದ್ರೆ ಈ ಬದಲಾವಣೆ ಯಾಕೆ ಆಗುತ್ತೆ? ಸಿಂಪಲ್. ಈ ಸೀರೀಸ್ನಲ್ಲಿ ನೀವು ಒಂದು ಮೆಂಬರ್ನಿಂದ ಮುಂದಿನದಕ್ಕೆ ಹೋದ್ರೆ ಅಲ್ಲಿ ಜಸ್ಟ್ ಒಂದು CH2 ಗುಂಪು ಮಾತ್ರ ಆಡ್ ಆಗಿರುತ್ತೆ. ಇದು ತುಂಬಾನೇ ಪ್ರಿಡಿಕ್ಟಬಲ್, ಅಂದ್ರೆ ಊಹಿಸಬಹುದಾದ ಬದಲಾವಣೆ. ಮತ್ತು ಈ ಒಂದು CH2 ಗುಂಪು ಸೇರೋದ್ರಿಂದ ಸೀರೀಸ್ನ ಯಾವುದೇ ಎರಡು ಪಕ್ಕಪಕ್ಕದ ಮೆಂಬರ್ಸ್ಗಳ ಮಾಸ್ ಡಿಫರೆನ್ಸ್ ಯಾವಾಗ್ಲೂ ಒಂದೇ ಇರುತ್ತೆ. ಅದೆಷ್ಟು ಗೊತ್ತಾ? 14. ಹೌದು, 14 ಅಟಾಮಿಕ್ ಮಾಸ್ ಯೂನಿಟ್ಸ್. ಈ ಕಾನ್ಸಿಸ್ಟೆನ್ಸಿ, ಈ ಸ್ಥಿರತೆಯೇ ಈ ಸಿಸ್ಟಮ್ನ ಬ್ಯೂಟಿ. ಸರಿ, ಕಾಂಪೌಂಡ್ಸ್ಗಳನ್ನ ಹೇಗೆ ಗುಂಪು ಮಾಡೋದು ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಸ್ಟೆಪ್, ಪ್ರತಿಯೊಂದು ಕಾಂಪೌಂಡ್ಗೂ ಒಂದು ಯುನೀಕ್, ಕ್ಲಿಯರ್ ಆದ ಹೆಸರು ಕೊಡೋದು ಹೇಗೆ? ಇದಕ್ಕಾಗಿಯೇ ಒಂದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಇದೆ. ಅದನ್ನೇ ನಾವು ಸಿಸ್ಟಮ್ಯಾಟಿಕ್ ನಾಮೆನ್ಕ್ಲೇಚರ್ ಅಂತ ಕರೆಯೋದು. ಒಂದು ಕಾಂಪೌಂಡ್ಗೆ ಹೆಸರು ಇಡೋದು ಕಷ್ಟ ಅನ್ಕೋಬೇಡಿ. ಇದನ್ನ 2 ಸಿಂಪಲ್ ಸ್ಟೆಪ್ಸ್ಗಳಾಗಿ ವಿಂಗಡಿಸಬಹುದು. ಸ್ಟೆಪ್ 1, ಮೇನ್ ಚೈನಲ್ಲಿ ಎಷ್ಟು ಕಾರ್ಬನ್ ಆಟಮ್ಸ್ ಇವೆ ಅಂತ ಲೆಕ್ಕ ಹಾಕೋದು. ಸ್ಟೆಪ್ 2, ಅದರಲ್ಲಿರೋ ಫಂಕ್ಷನಲ್ ಗ್ರೂಪ್ ಯಾವುದು ಅಂತ ಕಂಡಿಡಿದು ಆ ಹೆಸರಿನ ಕೊನೆಗೆ ಅಥವಾ ಶುರುವಿಗೆ ಏನ್ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡೋದು ಅಷ್ಟೇ. ಮೊದಲನೇ ಹಂತ ಅಂದ್ರೆ ಹೆಸರಿನ ಬೇಸ್, ರೂಟ್ ವರ್ಡ್. ಇದು ಚೈನ್ನಲ್ಲಿರೋ ಕಾರ್ಬನ್ ಸಂಖ್ಯೆ ಮೇಲೆ ನಿಂತಿದೆ. 1 ಕಾರ್ಬನ್ ಇದ್ರೆ ಮೆಥ್, 2 ಇದ್ರೆ ಈಥ್, 3 ಇದ್ರೆ ಪ್ರಾಪ್, 4ಕ್ಕೆ ಬ್ಯೂಟ್, ಹೀಗೆ ಹೋಗುತ್ತೆ. ಇದೇ ಹೆಸರಿನ ಫೌಂಡೇಶನ್. ಈಗ ಸ್ಟೆಪ್ 2, ಫಂಕ್ಷನಲ್ ಗ್ರೂಪ್ ಹೆಸರಿನ ಎಂಡಿಂಗ್ ಅನ್ನ ಅಂದ್ರೆ ಸಫಿಕ್ಸ್ ಅನ್ನ ನಿರ್ಧರಿಸುತ್ತೆ. ಉದಾಹರಣೆಗೆ ಆಲ್ಕೋಹಾಲ್ ಅಂದ್ರೆ -OH ಗ್ರೂಪ್ ಇದ್ರೆ ಹೆಸರಿನ ಕೊನೆಗೆ ಓಲ್ ಅಂತ ಬರುತ್ತೆ. ಅದೇ ಆಲ್ಡಿಹೈಡ್ ಅಂದ್ರೆ -CHO ಇದ್ರೆ ಅಲ್ ಅಂತ ಬರುತ್ತೆ. ಮತ್ತು ಕಾರ್ಬಾಕ್ಸಿಲಿಕ್ ಆಸಿಡ್ ಇದ್ರೆ ಓಯಿಕ್ ಆಸಿಡ್ ಅಂತ ಸೇರಿಸ್ತೀವಿ. ಕೆಲವೊಂದು ಸಲ ಫಂಕ್ಷನಲ್ ಗ್ರೂಪ್ಸ್ ಹೆಸರಿನ ಕೊನೆಯಲ್ಲಿ ಬರೋದಿಲ್ಲ, ಬದಲಿಗೆ ಶುರುವಿನಲ್ಲಿ ಬರುತ್ತೆ. ಇದನ್ನ ಪ್ರೀಫಿಕ್ಸ್ ಅಂತೀವಿ. ಉದಾಹರಣೆಗೆ ಕ್ಲೋರಿನ್ ಇದ್ರೆ ಕ್ಲೋರೋ ಅಂತ ಹೆಸರಿನ ಮುಂದೆ ಸೇರಿಸ್ತೀವಿ. ಬ್ರೋಮಿನ್ ಇದ್ರೆ ಬ್ರೋಮೋ ಅಂತ. ಸಿಂಪಲ್. ಸರಿ, ಥಿಯೋರಿ ಸಾಕಾಯಿತು. ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡೋಣ. ಹೇಗನ್ಸುತ್ತೆ? ಬನ್ನಿ, ಒಂದು ಕಾಂಪೌಂಡ್ ತಗೊಂಡು ಅದಕ್ಕೆ ನಾವೇ ಹೆಸರಿಟ್ಟು ನೋಡೋಣ.
ಓಕೆ, ನಮ್ಮ ಮುಂದಿರೋ ಚಾಲೆಂಜ್ ಇದು C3H7OH. ಇದೊಂದು ರೀತಿ ಕೆಮಿಕಲ್ ಪಜಲ್ ಇದ್ದ ಹಾಗೆ. ಬನ್ನಿ ಇದನ್ನ ಬಿಡಿಸಿ ಇದರ ಅಸಲಿ ಹೆಸರನ್ನ ಕಂಡುಹಿಡಿಯೋಣ. ಸರಿ, ಸ್ಟೆಪ್ 1 ಕಾರ್ಬನ್ ಆಟಮ್ಸ್ ಎಷ್ಟು ಇವೆ ಅಂತ ಲೆಕ್ಕ ಹಾಕೋದು. ಇಲ್ಲಿ C3 ಅಂತ ಇದೆ, ಅಂದ್ರೆ 3 ಕಾರ್ಬನ್ ಆಟಮ್ಸ್ ಇವೆ. ಹಾಗಾದ್ರೆ ನಮ್ಮ ರೂಟ್ ವರ್ಡ್ ಯಾವುದು? ಕರೆಕ್ಟ್, ಪ್ರಾಪ್. ಈಗ ಸ್ಟೆಪ್ 2 ಫಂಕ್ಷನಲ್ ಗ್ರೂಪ್ ಯಾವುದು? ನೋಡಿ, ಕೊನೆಯಲ್ಲಿ OH ಇದೆ, ಅಂದ್ರೆ ಇದು ಆಲ್ಕೋಹಾಲ್ ಫ್ಯಾಮಿಲಿಗೆ ಸೇರಿದ್ದು. ಹಾಗಾಗಿ ನಾವು ಬಳಸಬೇಕಾದ ಸಫಿಕ್ಸ್ ಅಂದ್ರೆ ಪರಪ್ರತ್ಯಯ ಓಲ್. ಓಕೆ, ಈಗ ಎರಡೂ ಭಾಗಗಳನ್ನ ಒಟ್ಟಿಗೆ ಸೇರಿಸೋಣ. ನಮ್ಮ ರೂಟ್ ವರ್ಡ್ ಪ್ರಾಪ್. ಇದು ಸಿಂಗಲ್ ಬಾಂಡ್ ಇರೋ ಚೈನ್ ಆಗಿರೋದ್ರಿಂದ ಏನ್ ಸೇರಿಸಿದ್ರೆ ಆಗುತ್ತೆ ಪ್ರೋಪೇನ್. ಈಗ ನಮ್ಮ ಫಂಕ್ಷನಲ್ ಗ್ರೂಪ್ ಸಫಿಕ್ಸ್ ಓಲ್ ಅನ್ನ ಸೇರಿಸಬೇಕು. ಆಗ ಪ್ರೋಪೇನ್ನ ಕೊನೆಯ ಈ ಅಕ್ಷರವನ್ನ ತೆಗೆದು ಓಲ್ ಸೇರಿಸ್ತೀವಿ. ಸೊ ಪ್ರೋಪ್ ಪ್ಲಸ್ ಏನ್ ಪ್ಲಸ್ ಓಲ್ ಈಕ್ವಲ್ಸ್ ಟು ಪ್ರೊಪನೋಲ್. ನೋಡಿದ್ರಾ, ಹೆಸರಿನ ಪ್ರತಿಯೊಂದು ಭಾಗಕ್ಕೂ ಒಂದು ನಿರ್ದಿಷ್ಟವಾದ ಅರ್ಥ ಇದೆ. ಸೊ ನಾವೀಗ ನೋಡಿದ ಈ ಸಿಸ್ಟಮ್ನ ನಿಜವಾದ ಬ್ಯೂಟಿ ಏನೋ, ಅದರ ಶಕ್ತಿ ಎಲ್ಲಿದೆ, ಒಂದು ಕ್ಷಣ ಅದರ ಬಗ್ಗೆ ಯೋಚಿಸೋಣ. ಯೋಚನೆ ಮಾಡಿ, ಲಕ್ಷಾಂತರ ಕಾಂಪೌಂಡ್ಸ್ ಇದ್ದ ಒಂದು ಗೊಂದಲದ ಗೂಡಿನಿಂದ ಇವತ್ತು ನಾವು ಪ್ರತಿಯೊಂದಕ್ಕೂ ಒಂದು ಯುನೀಕ್, ಲಾಜಿಕಲ್ ಹೆಸರು ಕೊಡಬಲ್ಲ ಒಂದು ಸುಂದರವಾದ ಕ್ರಮಬದ್ಧವಾದ ವ್ಯವಸ್ಥೆಗೆ ಬಂದು ತಲುಪಿದ್ದೇವೆ. ಇದು ರಸಾಯನಶಾಸ್ತ್ರದ ಅತಿದೊಡ್ಡ ಸಾಧನೆಗಳಲ್ಲಿ ಒಂದು ಅಂದ್ರೆ ತಪ್ಪಾಗಲ್ಲ. ನಾವಾಡ್ಕೊಂಡ ಆ ಫ್ಯಾಮಿಲಿ ಅನಾಲಜಿಗೆ ವಾಪಸ್ ಬರೋದಾದ್ರೆ, ಹೊಮೋಲೋಗಸ್ ಸೀರೀಸ್ ಅನ್ನೋದು ಇಡೀ ಕುಟುಂಬವನ್ನ ಒಟ್ಟಿಗೆ ಸೇರಿಸಿ ಅದಕ್ಕೊಂದು ಸರ್ನೇಮ್ ಕೊಡುತ್ತೆ. ನಾಮೆನ್ಕ್ಲೇಚರ್ ಅನ್ನೋದು ಆ ಕುಟುಂಬದ ಪ್ರತಿಯೊಬ್ಬ ಸದಸ್ಯನಿಗೂ ಒಂದು ಯುನೀಕಾದ ಫಸ್ಟ್ ನೇಮ್ ಕೊಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಎರಡು ಕಾನ್ಸೆಪ್ಟ್ಸ್ ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ನಿಮ್ಮ ಮುಂದೆ ಇಡ್ತೀನಿ. ಯೋಚಿಸಿ ನೋಡಿ, ಈ ರೀತಿಯ ಒಂದು ಆರ್ಡರ್, ಒಂದು ಸಿಸ್ಟಮ್, ಈ ಒಂದು ಕಾಮನ್ ಲ್ಯಾಂಗ್ವೇಜ್ ಇಲ್ದೇ ಹೋಗಿದ್ರೆ ಇವತ್ತಿನ ಮಾಡರ್ನ್ ಕೆಮಿಸ್ಟ್ರಿ, ಮೆಡಿಸಿನ್ ಅಥವಾ ಮೆಟೀರಿಯಲ್ ಸೈನ್ಸ್ ಅಸ್ತಿತ್ವದಲ್ಲಿರೋಕೆ ಸಾಧ್ಯನೇ ಇತ್ತಾ?